ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನು ಅಂದರೆ ಕ್ಲಾಸ್ 8th ಚಾಪ್ಟರ್ 2 ಬಸ್ ಕಿ ಯಾತ್ರಾ. ಬಸ್ ಕಿ ಯಾತ್ರಾ ಅಂದರೆ ಎ ಜರ್ನಿ ಇನ್ ಎ ಬಸ್, ಬಸ್ಸಿನಲ್ಲಿ ಪ್ರಯಾಣ. ಸೊ ಇನ್ ದಿಸ್ ಚಾಪ್ಟರ್ ದ ರೈಟರ್ ಈಸ್ ಡಿಸ್ಕ್ರೈಬಿಂಗ್ ಎ ಜರ್ನಿ ಆಫ್ 5 ಫ್ರೆಂಡ್ಸ್ ಇನ್ ಎ ಬಸ್ ದಟ್ ವಾಸ್ ಆನ್ ಟೋಟಲ್ ಡ್ಯಾಮೇಜ್ ಕಂಡೀಷನ್. ಓಕೆ, ಸೊ ಲೆಟ್ಸ್ ಸಿ. ಈ ಪಾಠದಲ್ಲಿ ಲೇಖಕರು ಬಸ್ಸಿನಲ್ಲಿ 5 ಸ್ನೇಹಿತರ ಪ್ರಯಾಣ ಮತ್ತು ಆ ಬಸ್ಸಿನ ಸಂಪೂರ್ಣ ಹಾನಿಗೊಳಗಾದ ಸ್ಥಿತಿಯನ್ನು ವಿವರಿಸುತ್ತಿದ್ದಾರೆ. ಸರಿ, ಹಾಗಾದರೆ ನೋಡೋಣ ಬನ್ನಿ. हम 5 मित्रों ने तय किया कि शाम 4 बजे की बस से चले. 5 of the friends decided that they will go by the bus in the evening at 4 o'clock. तय किया means they decided. 5 ಜನ ಸ್ನೇಹಿತರು ಸಂಜೆ 4 ಗಂಟೆಗೆ ಬಸ್ಸಿನಲ್ಲಿ ಹೋಗೋಣ ಎಂದು ನಿರ್ಧರಿಸಿದರು. ತೈ ಕಿಯಾ ಅಂದರೆ ಅವರು ನಿರ್ಧರಿಸಿದರು. ಪನ್ನಾ ಸೆ ಇಸಿ ಕಂಪನಿ ಕಿ ಬಸ್ ಸतना के लिए घंटे भर बाद मिलती है जो जबलपुर की ट्रेन मिला देती है. So only this company bus starts from Panna to Satna in an hour, which will help them to connect a train which goes to Jabalpur. So only this bus is available within an hour from Panna to Satna, which will help them to get a connecting train from Satna to Jabalpur. ಈ ಕಂಪನಿಯ ಬಸ್ ಮಾತ್ರ ಪನ್ನಾದಿಂದ ಸತ್ನಾಗೆ 1 ಗಂಟೆಯಲ್ಲಿ ಹೊರಡುತ್ತದೆ. ಇದು ಜಬಲ್ಪುರಕ್ಕೆ ಹೋಗುವ ರೈಲನ್ನು ಸಂಪರ್ಕಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಸುಬಹ ಗರ್ ಪಹುಂಚ್ ಜಾಯೆಂಗೆ. ವಿ ವಿಲ್ ರೀಚ್ ದೇರ್ ಇನ್ ದ ಮಾರ್ನಿಂಗ್. ನಾವು ಬೆಳಿಗ್ಗೆ ಅಲ್ಲಿಗೆ ತಲುಪುತ್ತೇವೆ. हमने से 2 को सुबह काम पर हाजिर होना था, इसलिए वापसी का यही रास्ता अपनाना ज़रूरी था. Among us, 2 of them had to be present the office in the morning, so there was only this way to go back. Wapasi means to go back or to return. Apnana means to take. Hajir means to be present. ನಮ್ಮಲ್ಲಿ ಇಬ್ಬರು ಬೆಳಿಗ್ಗೆ ಆಫೀಸ್ಗೆ ಹಾಜರಾಗಬೇಕಿತ್ತು, ಹಾಗಾಗಿ ಹಿಂತಿರುಗಲು ಈ ದಾರಿ ಮಾತ್ರ ಇತ್ತು. ವಾಪಸಿ ಅಂದರೆ ಹಿಂತಿರುಗುವುದು ಎಂದರ್ಥ. ಅಪನಾನ ಅಂದರೆ ತೆಗೆದುಕೊಳ್ಳುವುದು. ಹಾಜಿರ್ ಎಂದರೆ ಹಾಜರಿರಲು ಎಂದರ್ಥ. लोगों ने सलाह दी कि समझदार आदमी इस शाम वाली बस से सफ़र नहीं करते. समझदार आदमी मीन्स स्मार्ट पीपल, ಬುದ್ಧಿವಂತ ಮನುಷ್ಯರು. ಸಲಾಹದಿ ಮೀನ್ಸ್ ದೇ ಅಡ್ವೈಸ್ಡ್, ಅವರು ಸಲಹೆ ನೀಡಿದರು. ಸೊ ಪೀಪಲ್ ಅಡ್ವೈಸ್ ದೆಮ್ ದಟ್ ಸ್ಮಾರ್ಟ್ ಪೀಪಲ್ ಡೋಂಟ್ ಟ್ರಾವೆಲ್ ಬೈ ದಿಸ್ ಈವ್ನಿಂಗ್ ಬಸ್. ಬುದ್ಧಿವಂತರು ಈ ಸಂಜೆ ಬಸ್ನಲ್ಲಿ ಪ್ರಯಾಣಿಸಬೇಡಿ ಎಂದು ಜನರು ಅವರಿಗೆ ಸಲಹೆ ನೀಡುತ್ತಾರೆ. ಕ್ಯಾ ರಾಸ್ತೆ ಮೇ ಡಾಕು ಮಿಲ್ತೆ ಹೇ? ನಹಿ, ಬಸ್ ಡಾಕಿನ್ ಹೇ. ಡಾಕು ಮೀನ್ಸ್ ರಾಬರ್ಸ್. So they are wondering why these people are stopping us from going by this bus. Can we find dakus in between? Nahi, bus dakin hai. No, it's only like female version of robbers. ಡಾಕು ಅಂದರೆ ದರೋಡೆಕೋರರು. ಹೀಗಿರುವಾಗ ಇವರೇಕೆ ನಮ್ಮನ್ನು ಈ ಬಸ್ಸಿನಲ್ಲಿ ಹೋಗದಂತೆ ತಡೆಯುತ್ತಿದ್ದಾರೆ ಎಂದು ಆಶ್ಚರ್ಯಪಡುತ್ತಿದ್ದರು. ನಾವು ದಾರಿಯ ಮಧ್ಯದಲ್ಲಿ ದರೋಡೆಕೋರರು ಬರಬಹುದೇ? ನಹಿ, ಬಸ್ ಡಾಕಿನ್ ಹೇ. ಇಲ್ಲ, ದರೋಡೆಕೋರರು ಸ್ತ್ರೀಯ ಆವೃತ್ತಿಯಂತೆ ಮಾತ್ರ ಬರುತ್ತಾರೆ. ಬಸ್ ಕೋ ದೇಖಾ ತೋ ಶ್ರದ್ಧಾ ಉಮಡ್ ಪಡಿ. ಶ್ರದ್ಧಾ ಮೀನ್ಸ್ ದೇರ್ ಬಿಲೀಫ್, ಅವರ ನಂಬಿಕೆ. ವೆನ್ ದೆ ಸಾ ದ ಬಸ್ ದೇರ್ ಬಿಲೀಫ್ ಲೆಫ್ಟ್ ದೆಮ್. ಬಸ್ಸನ್ನು ನೋಡಿದಾಗ ಅವರ ನಂಬಿಕೆ ಅವರನ್ನು ಬಿಟ್ಟು ಹೋಯಿತು. ಖೂಬ್ ವಯೋವೃದ್ಧ ಥಿ. ಇಟ್ ವಾಸ್ ವೆರಿ ಓಲ್ಡ್. ವಯೋವೃದ್ಧ ಮೀನ್ಸ್ ವೆರಿ ಓಲ್ಡ್, ಅದು ತುಂಬ ಹಳೆಯದಾಗಿತ್ತು. ಅಂದರೆ ಬಸ್ ತುಂಬ ಹಳೆಯದಾಗಿತ್ತು. ವಯೋವೃದ್ಧ ಅಂದರೆ ಅತ್ಯಂತ ಹಳೆಯ. ಸದಿಯೋ ಕೆ ಅನುಭವ ಕೆ ನಿಶಾನ್ ಲಿಯೇ ಹುಯಿ ಥಿ. ದೇರ್ ವೇರ್ ಮಾರ್ಕ್ಸ್ ಆನ್ ದ ಬಸ್ ಆಫ್ ಲಾಂಗ್ ಟೈಮ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಇಟ್ ವಾಸ್ ಹಿಟ್ ಬೈ ಸಿ. ಯು ಕ್ಯಾನ್ ಸಿ ದ ಕಂಡೀಷನ್ ಬೈ ದ ಬಸ್. ಇಟ್ ವಾಸ್ ವೆರಿ ವಾರ್ನ್ ಆ್ಯಂಡ್ ಟೋರ್ ಬಿಕಾಸ್ ಆಫ್ ದ ಓಲ್ಡ್ ಏಜ್ ಆರ್ ಯೂಸ್ಡ್ ಸೋ ಮೆನಿ ಟೈಮ್ಸ್. ಬಸ್ಸಿನಲ್ಲಿ ಬಹಳ ಸಮಯದ ಅನುಭವದ ಗುರುತುಗಳಿದ್ದವು. ಅದು ಹೊಡೆದಿದೆ ಮತ್ತು ನೀವು ನೋಡುತ್ತೀರಿ ಬಸ್ಸಿನ ಸ್ಥಿತಿ ವಯಸ್ಸಾದ ಕಾರಣ ಇದು ತುಂಬ ಸವೆದು ಹೋಗಿದೆ ಅಥವಾ ಹಲವು ಬಾರಿ ಬಳಸಲಾಗಿದೆ.
लोग इसलिए इससे सफ़र नहीं करना चाहते कि वृद्धावस्था में इसे कष्ट होगा. So they imagined that's why people don't want to travel in this bus because it will be difficult for it in its old age. So now the writer is depicting the bus as a person. So it is telling in his old age, the bus old age, it will be difficult for the bus to give a ride for so many people. Because of that people are not using this bus. ಆದ್ದರಿಂದ ಜನರು ಈ ಬಸ್ನಲ್ಲಿ ಪ್ರಯಾಣಿಸಲು ಬಯಸುವುದಿಲ್ಲ, ಏಕೆಂದರೆ ಅದರ ವೃದ್ಧಾಪ್ಯದಲ್ಲಿ ಅದು ಕಷ್ಟಕರವಾಗಿರುತ್ತದೆ ಎಂದು ಅವರನ್ನು ಊಹಿಸುತ್ತಾರೆ. ಆದ್ದರಿಂದ ಈಗ ಲೇಖಕರು ಬಸ್ಸನ್ನು ವ್ಯಕ್ತಿಯಂತೆ ಚಿತ್ರಿಸುತ್ತಿದ್ದಾರೆ. ಹಾಗಾಗಿ ಅವರ ವೃದ್ಧಾಪ್ಯದಲ್ಲಿ ಬಸ್ಸು ವೃದ್ಧಾಪ್ಯವನ್ನು ಹೇಳುತ್ತಿದೆ. ಜನರು ಈ ಬಸ್ ಬಳಸದೇ ಇರುವುದರಿಂದ ಇಷ್ಟು ಮಂದಿಯನ್ನು ಬಸ್ ಓಡಿಸಲು ಕಷ್ಟವಾಗುತ್ತದೆ. ಯಹ ಬಸ್ ಪೂಜಾ ಕೆ ಯೋಗ್ಯ ಥಿ. ಇಟ್ ವಾಸ್ ಓನ್ಲಿ ಕೇಪಬಲ್ ಫಾರ್ ಪರ್ಫಾರ್ಮಿಂಗ್ ಪೂಜಾ. That is, when people die, we do puja for their photos. We perform puja keeping their photos. So he is telling it has reached that point that it can only be used for doing puja. It is going to die. ಜನರು ಸತ್ತಾಗ ಮಾತ್ರ ಅವರ ಫೋಟೋಗಳಿಗೆ ಪೂಜೆ ಮಾಡುತ್ತೇವೆ. ಹಾಗಾಗಿ ಈ ಬಸ್ ಕೂಡ ಆ ಹಂತವನ್ನು ತಲುಪಿದೆ ಎಂದು ಲೇಖಕರು ಹೇಳುತ್ತಿದ್ದಾರೆ. ಅದನ್ನು ಪೂಜೆ ಮಾಡಲು ಮಾತ್ರ ಬಳಸಬಹುದು, ಏಕೆಂದರೆ ಅದು ಸಾಯುವ ಸ್ಥಿತಿಯಲ್ಲಿದೆ. ಉಸ್ ಪರ್ ಸವಾರ್ ಕೇಸೆ ಹುವಾ ಜಾ ಸಕ್ತಾ ಹೇ. ಸವಾರ್ ಮೀನ್ಸ್ ರೈಡ್. ಹೌ ಕ್ಯಾನ್ ವಿ ರೈಡ್ ಆನ್ ಇಟ್. ನಾವು ಅದರ ಮೇಲೆ ಹೇಗೆ ಸವಾರಿ ಮಾಡಬಹುದು. ಬಸ್ ಕಂಪನಿ ಕೆ ಏಕ್ ಹಿಸ್ಸೇದಾರ್ ಬಿ ಉಸಿ ಬಸ್ ಕೆ ಜಾ ರಹೇ ಥೇ. ಹಿಸ್ಸೇದಾರ್ ಮೀನ್ಸ್ ಪಾರ್ಟ್ನರ್ ಆರ್ ಕೋ ಓನರ್. ದ ಬಸ್ ಕೋ ಓನರ್ ವಾಸ್ ಆಲ್ಸೋ ಟ್ರಾವೆಲಿಂಗ್ ಬೈ ದ್ಯಾಟ್ ಬಸ್. ಹಿಸ್ಸೇದಾರ್ ಅಂದರೆ ಸಹ ಮಾಲೀಕರು. ಬಸ್ಸಿನ ಸಹ ಮಾಲೀಕ ಕೂಡ ಆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು. ಹಮ್ನೆ ಉನ್ಸೆ ಪೂಛಾ, ವಿ ಆಸ್ಕ್ಡ್ ಹಿಮ್. ನಾವು ಅವನನ್ನು ಕೇಳಿದೆವು. ಯಹ ಬಸ್ ಚಲ್ತಿ ಬಿ ಹೇ. ಸೊ ದೇ ಆಸ್ಕ್ಡ್ ಹಿಮ್, ದಿಸ್ ಬಸ್ ವರ್ಕ್ಸ್ ಆರ್ ನಾಟ್. ಹಾಗಾಗಿ ಈ ಬಸ್ ಮುಂದೆ ಹೋಗುತ್ತದೆಯೋ ಇಲ್ಲವೋ ಎಂದು ಕೇಳಿದರು. ವಹ ಬೋಲೆ, ಚಲ್ತಿ ಕ್ಯೋ ನಹಿ ಹೇ ಜಿ, ಅಭಿ ಚಲೇಗಿ. ಸೊ ಹಿ ಸೆಡ್, ವೈ ನಾಟ್, ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ನೌ. ಅವರು ಹೇಳಿದರು, ಯಾಕಿಲ್ಲ, ಇದು ಈಗಷ್ಟೇ ಆರಂಭವಾಗಲಿದೆ. ಹಮ್ನೆ ಕಹಾ, ವಹಿ ತೋ ಹಮ್ ದೇಖ್ನಾ ಚಾತೆ ಹೇ, ಅಪ್ನೆ ಆಪ್ ಚಲ್ತಿ ಹೇ ಯಹ. ಸೊ ವಿ ಸೆಡ್, ದಟ್ಸ್ ವಾಟ್ ವಿ ವಾಂಟ್ ಟು ಸಿ, ಇಟ್ಸ್ ರನ್ ಆನ್ ಇಟ್ಸ್ ಓನ್ ಆರ್ ನಾಟ್. ಅದನ್ನೇ ನೋಡಬೇಕು ಅಂತ ಹೇಳಿದೆವು, ಅದು ಸ್ವಂತಕ್ಕೆ ಚಲಿಸುತ್ತದೆಯೋ ಅಥವಾ ಹೇಗೆ. ಹಾಂ ಜಿ, ಔರ್ ಕೈಸೆ ಚಲೇಗಿ. ಓ ಎಸ್, ಆರ್ ಎಲ್ಸ್ ಹೌ ವಿಲ್ ಇಟ್ ರನ್. ಓ ಹೌದು, ಅದು ಹೇಗೆ ಓಡುತ್ತೋ ಬಸ್ಸು. ಸೊ ದೇ ಆರ್ ಜಸ್ಟ್ ಪುಲ್ಲಿಂಗ್ ಲೆಗ್ಸ್ ಆಫ್ ದ ಕೋ ಓನರ್ ದ್ಯಾಟ್ ದಿಸ್ ಬಸ್ ವಿಲ್ ರನ್ಸ್ ಆರ್ ನಾಟ್. ದೆನ್ ಓನರ್ ಇಸ್ ಟೆಲ್ಲಿಂಗ್ ವೈ ಇಟ್ ವಿಲ್ ರನ್ ಆ್ಯಂಡ್ ದೇ ಆರ್ ಟೆಲ್ಲಿಂಗ್ ಓ ಇಟ್ ವಿಲ್ ರನ್ ಆನ್ ಇಟ್ಸ್ ಓನ್. ವಾವ್, ಈ ಬಸ್ಸು ಓಡುತ್ತದೆಯೋ ಇಲ್ಲವೋ ಎಂದು ಸಹ ಮಾಲೀಕರ ಕಾಲುಗಳನ್ನು ಎಳೆಯುತ್ತಿದ್ದಾರೆ. ಈ ಬಸ್ ಮುಂದೆ ಹೋಗುತ್ತೋ ಇಲ್ವೋ ಎಂದಾಗ ಸಹ ಮಾಲೀಕರು ಹೇಳುತ್ತಾರೆ, ಯಾಕೆ ಹಾಗೆ ಹೇಳ್ತೀರಾ, ಅದು ಓಡುತ್ತೆ. ಅದಕ್ಕೆ ಆ ಜನಗಳು ಹೇಳ್ತಾರೆ, ಆ ಬಸ್ಸು ತನ್ನಷ್ಟಕ್ಕೆ ಓಡುತ್ತಾ, ಓ ವಾವ್ ಅಂತಾರೆ. ಗಜಬ್ ಹೋ ಗಯಾ, ऐसी बस अपने आप चलती है. It was a wonder that this type of bus in such a condition runs on its own. ಇಂತಹ ಸ್ಥಿತಿಯಲ್ಲಿ ಈ ರೀತಿಯ ಬಸ್ ತನ್ನಷ್ಟಕ್ಕೆ ತಾನೇ ಓಡುತ್ತಿರುವುದು ಅಚ್ಚರಿ ಮೂಡಿಸಿದೆ. हम आगा पीछा करने लगे. We started to push each other back and front because they were very confused whether it ride the bus or get down. ನಾವು ಒಬ್ಬರನ್ನೊಬ್ಬರು ಹಿಂದಕ್ಕೆ ಮತ್ತು ಮುಂದಕ್ಕೆ ತಳ್ಳಲು ಪ್ರಾರಂಭಿಸಿದೆವು, ಏಕೆಂದರೆ ಅದು ಬಸ್ನಲ್ಲಿ ಸವಾರಿ ಮಾಡುವುದೋ ಅಥವಾ ಬಸ್ಸಿನಿಂದ ಕೆಳಗೆ ಇಳಿಯುವುದೋ ಎಂದು ಅವರು ತುಂಬ ಗೊಂದಲಕ್ಕೊಳಗಾಗಿದ್ದರು. ಡಾಕ್ಟರ್ ಮಿತ್ರನೇ ಕಹಾ. ಸೊ ಒನ್ ಆಫ್ ದ ಫ್ರೆಂಡ್ ವಾಸ್ ಎ ಡಾಕ್ಟರ್. ಸೊ ದ ಡಾಕ್ಟರ್ ಫ್ರೆಂಡ್ ಸೆಡ್. ಸ್ನೇಹಿತರಲ್ಲಿ ಒಬ್ಬ ವೈದ್ಯರಾಗಿದ್ದರು. ಆದ್ದರಿಂದ ಡಾಕ್ಟರ್ ಸ್ನೇಹಿತ ಹೇಳಿದರು, ಡರೋ ಮತ್ ಚಲೋ, ಬಸ್ ಅನುಭವಿ ಹೇ. ಸೊ ವಾಟ್ ಹಿ ಸೆಡ್, ಡೋಂಟ್ ಗೆಟ್ ಸ್ಕ್ಯಾರ್ಡ್, ಇಟ್ ಜಸ್ಟ್ ಲಿಟಲ್ ಎಕ್ಸ್ಪೀರಿಯನ್ಸ್ಡ್. ಹಾಗಾಗಿ ಅವರು ಹೇಳಿದ್ದಕ್ಕೆ ಹೆದರಬೇಡಿ, ಇದು ಕೇವಲ ಸ್ವಲ್ಪ ಅನುಭವಿ ಎಂದರು. ನೈ ನವೇಲಿ ಬಸೋನ್ ಸೆ ಜ್ಯಾದಾ ವಿಶ್ವಾಸನೀಯ ಹೇ. ವಿಶ್ವಾಸನೀಯ ಮೀನ್ಸ್ ಟ್ರಸ್ಟೆಬಲ್.
ಇಟ್ಸ್ ಮೋರ್ ಟ್ರಸ್ಟಬಲ್ ದ್ಯಾನ್ ನ್ಯೂ ಬಸ್ಸಸ್. ವಿಶ್ವಸನೀಯ ಅಂದರೆ ನಂಬಲು ಅರ್ಹ ಎಂದರ್ಥ. ಇದು ಹೊಸ ಬಸ್ಗಳಿಗಿಂತ ಹೆಚ್ಚು ವಿಶ್ವಾಸಾರ್ಹವಾಗಿದೆ. हमें बेटों की तरह प्यार से गोद में लेकर चलेगी. That bus will take us in its lap as if we are her sons. ಆ ಬಸ್ಸು ನಮ್ಮನ್ನು ತನ್ನ ಮಕ್ಕಳಂತೆ ತನ್ನ ಮಡಿಲಲ್ಲಿ ಕೂರಿಸಿಕೊಳ್ಳುತ್ತದೆ. ಗೋದ್ಮೆ ಲೇಕರ್ ಚಲೇಗಿ ಅಂದರೆ ಮಡಿಲಲ್ಲಿ ಕೂರಿಸಿಕೊಳ್ಳುವುದು ಎಂದರ್ಥ. ಆಮ್ ಬೇಟ್ ಗಯೆ, ವಿ ಸ್ಯಾಟ್ ಡೌನ್, ನಾವು ಕುಳಿತುಕೊಂಡೆವು. जो छोड़ने आए थे वे इस तरह देख रहे थे जैसे अंतिम विदा दे रहे हैं. So the people who came to farewell us, they watching as if it was our last ride. ನಮ್ಮನ್ನು ಬೀಳ್ಕೊಡಲು ಬಂದ ಜನರು ಅದೇ ನಮ್ಮ ಕೊನೆಯ ಸವಾರಿ ಎಂಬಂತೆ ನೋಡುತ್ತಿದ್ದರು. ಉನ್ಕಿ ಆಂಕೆ ಕಹ ರಹಿ ಥಿ. ಆಂಕೆ ಕಹ ರಹಿ ಥಿ ಮೀನ್ಸ್ ದೇರ್ ಐಸ್ ವಾಸ್ ಸೇಯಿಂಗ್, ಅಲ್ಲಿ ಕಣ್ಣುಗಳು ಹೇಳುತ್ತಿದ್ದವು. आना जाना तो लगा ही रहता है. Coming to the world and going from the world keeps on happening. ಲೋಕಕ್ಕೆ ಬರುವುದು ಮತ್ತು ಲೋಕದಿಂದ ಹೋಗುವುದು ನಡೆಯುತ್ತಲೇ ಇರುತ್ತದೆ. ಆಯಾ ಹೇ ಸೋ ಜಾಯೇಗಾ. ಇಫ್ ವಿ ಹ್ಯಾವ್ ಕಮ್ ವಿ ವಿಲ್ ಹ್ಯಾವ್ ಟು ಗೋ. ಬಂದಿದ್ದರೆ ಹೋಗಲೇಬೇಕು. ರಾಜ ರಂಕ್ ಫಕೀರ್. So they are saying coming to the world and going from the world is natural. If someone has come, they have to go. Whether he is Raja. Rank means poor man. Fakir means saint or holy man. Whether it is a king or poor man or it's a saint, if he comes to the world, has to go. ಹಾಗಾಗಿ ಲೋಕಕ್ಕೆ ಬರುವುದು ಮತ್ತು ಲೋಕದಿಂದ ಹೋಗುವುದು ಸಹಜ. ಅದು ರಾಜನಾಗಲಿ ಬಡವನಾಗಲಿ ಅಥವಾ ಸನ್ಯಾಸಿಯಾಗಲಿ, ಈ ಭೂಮಿಗೆ ಬಂದವರು ಮರಳಿ ಹೋಗಲೇಬೇಕು ಎಂದು ಅವರು ಹೇಳುತ್ತಿದ್ದಾರೆ. आदमी को कूच करने के लिए एक निमित्त चाहिए. निमित्त मीन्स ए कॉज और ए रीज़न. कूच करने मीन्स टू फिनिश हिम. So to finish a man there is only a moment or cause needed. So all the persons present there who were living of the people, they were thinking in the mind that they are going to die as if it was their last ride. So they are thinking in the mind that coming and going to the world is natural. If someone is coming to the world, they have to go. Whether it is a king or a poor man or a saint, they have to go. There is only small tiny reason or cause needed to someone to die. ನಿಮಿತ್ ಅಂದರೆ ಒಂದು ಕಾರಣ. ಕೂಚ್ ಕರ್ನೆ ಅಂದರೆ ಅವನನ್ನು ಮುಗಿಸಲು ಸಾಯಿಸಲು ಅಂತ. ಆದ್ದರಿಂದ ಮನುಷ್ಯನನ್ನು ಮುಗಿಸಲು ಕೇವಲ ಒಂದು ಕ್ಷಣ ಬೇಕಾಗುತ್ತದೆ ಅಥವಾ ಒಂದು ಕಾರಣ ಬೇಕಾಗುತ್ತದೆ. ಹಾಗಾಗಿ ಅಲ್ಲಿ ಸೇರಿದ್ದವರೆಲ್ಲ ಬಸ್ಸಿನಲ್ಲಿ ಹೊರಟು ಹೋಗುವವರು ತಮ್ಮ ಕೊನೆಯ ಸವಾರಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು. ಯಾರಾದರೂ ಜಗತ್ತಿಗೆ ಬರುವುದು ಮತ್ತು ಹೋಗುವುದು ಸಹಜ ಎಂದು ಮನಸ್ಸಿನಲ್ಲಿ ಯೋಚಿಸಿದರು. ಅದು ರಾಜನಾಗಲಿ ಬಡವನಾಗಲಿ ಅಥವಾ ಸನ್ಯಾಸಿಯಾಗಲಿ ಯಾರೇ ಆದರೂ ಭೂಮಿಗೆ ಬರಲು ಒಂದು ಕಾರಣವಾದರೆ ಸಾಯಲು ಮತ್ತೊಂದು ಕಾರಣ ಎಂದು ಯೋಚಿಸುತ್ತಿದ್ದರು. ಇಂಜಿನ್ ಸಚ್ಮುಚ್ ಸ್ಟಾರ್ಟ್ ಹೋಗಯಾ. ಸಚ್ಮುಚ್ ಮೀನ್ಸ್ ರಿಯಲಿ ನಿಜವಾಗಲು ಎಂದರ್ಥ. ದ ಇಂಜಿನ್ ರಿಯಲಿ ಸ್ಟಾರ್ಟೆಡ್. ಇಂಜಿನ್ ನಿಜವಾಗಿಯೂ ಪ್ರಾರಂಭವಾಯಿತು. ऐसा जैसे सारी बस ही इंजन है. ದೇರ್ ವೇರ್ ಫೀಲಿಂಗ್ ಆಸ್ ಇಫ್ ದ ಹೋಲ್ ಬಸ್ ಇಸ್ ಇಂಜಿನ್. ಇಡೀ ಬಸ್ಸು ಇಂಜಿನ್ ಆಗಿದೆ ಎಂಬ ಭಾವನೆ ಅವರಿಗಿತ್ತು. और हम इंजन के भीतर बैठे हैं and we were sitting inside the engine because it was very hot and shaking. They are feeling as if they were sitting inside the engine and the whole bus was the engine. ಮತ್ತು ನಾವು ಇಂಜಿನ್ ಒಳಗಡೆ ಕುಳಿತಿದ್ದೇವೆ ಅನಿಸುತ್ತಿತ್ತು, ಏಕೆಂದರೆ ಅದು ತುಂಬ ಬಿಸಿಯಾಗಿತ್ತು ಮತ್ತು ಅಲುಗಾಡುತ್ತಿತ್ತು. ಅವರು ಇಂಜಿನ್ ಒಳಗೆ ಕುಳಿತಿದ್ದಾರೆ ಮತ್ತು ಇಡೀ ಬಸ್ಸೇ ಇಂಜಿನ್ ಆಗಿದೆ ಎಂದು ಅವರು ಭಾವಿಸುತ್ತಿದ್ದರು. कांच बहुत कम बचे थे. The glass that was left was very minimal because it had so many damages and accidents. Only little glass on the bus was left. ಬಸ್ಸಿನ ಕಿಟಕಿಯಲ್ಲಿ ಇರುವ ಗಾಜು ತುಂಬ ಕಡಿಮೆಯಾಗಿದೆ, ಏಕೆಂದರೆ ಅದು ಅನೇಕ ಹಾನಿಗಳನ್ನು ಮತ್ತು ಅಪಘಾತಗಳನ್ನು ಹೊಂದಿದ್ದು ಬಸ್ಸಿನಲ್ಲಿ ಸ್ವಲ್ಪ ಗಾಜು ಮಾತ್ರ ಉಳಿದಿದೆ. जो बचे थे उनसे हमें बचना था. And we had to be careful with the glass that bus were left because
It was broken in such manner that it could damage or it could hurt someone. So they had to be careful with the glass that was left also. ಮತ್ತು ಬಸ್ಸಿನ ಕಿಟಕಿಯ ಗಾಜಿನ ಬಗ್ಗೆ ನಾವು ಜಾಗರೂಕರಾಗಿರಬೇಕು, ಏಕೆಂದರೆ ಅದು ಹಾನಿಗೊಳಗಾಗುವ ಅಥವಾ ಯಾರಿಗಾದರೂ ಹಾನಿಯಾಗುವ ರೀತಿಯಲ್ಲಿ ಮುರಿದು ಹೋಗಿದೆ. ಆದ್ದರಿಂದ ಅವರು ಉಳಿದಿರುವ ಗಾಜಿನ ಬಗ್ಗೆ ಜಾಗರೂಕರಾಗಿರಬೇಕು. हम फौरन खिड़की से दूर सरक गया. So what they did, they quickly moved aside from the window so that they won't hurt themselves. ಆದ್ದರಿಂದ ಅವರು ಮಾಡಿದ ಕೆಲಸವು ಏನೆಂದರೆ ಕಿಟಕಿಯಿಂದ ಒಂದು ಬದಿಯನ್ನು ತ್ವರಿತವಾಗಿ ಸರಿಸಿದರು. ಇದರಿಂದ ಅವರು ತಮ್ಮನ್ನು ಜಾಗರೂಕತೆಯಿಂದ ಕಾಪಾಡಿಕೊಂಡರೂ ಯಾವುದೇ ನೋವುಂಟಾಗಲು ಬಿಡಲಿಲ್ಲ. ಇಂಜಿನ್ ಚಲ್ ರಹಾ ತಾ. ದ ಇಂಜಿನ್ ವಾಸ್ ರನ್ನಿಂಗ್. ಇಂಜಿನ್ ಚಾಲನೆಯಲ್ಲಿತ್ತು. हमें लग रहा था कि हमारी सीट के नीचे इंजन है. The engine was running and we were feeling as if we had engine under our seat. ಇಂಜಿನ್ ಈಗ ಚಾಲನೆಯಲ್ಲಿತ್ತು ಮತ್ತು ನಮ್ಮ ಸೀಟಿನ ಕೆಳಗೆ ಇಂಜಿನ್ ಇದ್ದಂತೆ ನೋಡುವವರಿಗೆ ಅನಿಸುತ್ತಿದೆ. ಬಸ್ ಸಚ್ಮುಚ್ ಚಲ್ ಪಡಿ. ದ ಬಸ್ ರಿಯಲಿ ಸ್ಟಾರ್ಟೆಡ್. ಬಸ್ ನಿಜವಾಗಿಯೂ ಪ್ರಾರಂಭವಾಯಿತು. और हमें लगा कि यह गांधी जी के असहयोग और सविनय अवज्ञा आंदोलनों के वक्त अवश्य जवान रही होगी. The bus really started and we felt that this bus would be young at the time of Gandhiji's non-cooperation movement and civil disappearance movement. ಬಸ್ ನಿಜವಾಗಿಯೂ ಪ್ರಾರಂಭವಾಯಿತು ಮತ್ತು ಗಾಂಧೀಜಿಯವರ ಅಸಹಕಾರ ಚಳುವಳಿ ಮತ್ತು ನಾಗರಿಕ ಕಣ್ಮರೆಯ ಚಳುವಳಿಯ ಸಮಯದಲ್ಲಿ ಈ ಬಸ್ ಚಿಕ್ಕದಾಗಿತ್ತು ಎಂದು ನಾವು ಭಾವಿಸಿದ್ದೇವೆ. ಉಸ್ಸೆ ಟ್ರೈನಿಂಗ್ ಮಿಲ್ ಚುಕಿ ಥಿ. ಸೊ ದ ಬಸ್ ಹ್ಯಾಡ್ ಗಾಟ್ ಟ್ರೈನಿಂಗ್ ಫ್ರಮ್ ದ ಗಾಂಧೀಜಿಸ್ ನಾನ್ ಕೋಪರೇಷನ್ ಮೂಮೆಂಟ್ ಆ್ಯಂಡ್ ಸಿವಿಲ್ ಡಿಸಪಿಯರೆನ್ಸ್ ಮೂಮೆಂಟ್. ಗಾಂಧೀಜಿಯವರ ಅಸಹಕಾರ ಆಂದೋಲನ ಮತ್ತು ನಾಗರಿಕ ನಾಪತ್ತೆ ಆಂದೋಲನದಿಂದ ಈ ಬಸ್ ತರಬೇತಿ ಪಡೆದಿತ್ತು. Why? Because it is sat as a joke. Because its part were not at all cooperating with each other. It was totally shaking and it was not cooperating. So what they said? They are telling, उसे training मिल चुकी थी. She had got training from those moments because of that her. ಯಾಕಂದರೆ ಇದು ತಮಾಷೆಯಾಗಿ ತಗೊಳ್ಳೋಣ. ಈ ಬಸ್ಸಿನ ಭಾಗಗಳು ಪರಸ್ಪರ ಸಹಕರಿಸುತ್ತಾ ಇಲ್ಲ. ಇದು ಸಂಪೂರ್ಣವಾಗಿ ನಡುಗುತ್ತಾ ಇದೆ ಮತ್ತು ಆ ಬಸ್ಸಿನ ಪಾರ್ಟ್ಸ್ಗಳು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ದರಿಂದ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಉಸೆ ಟ್ರೈನಿಂಗ್ ಮಿಲ್ ಚುಕಿ ಥಿ ಅಂದರೆ ಅವಳು ಅಂದರೆ ಆ ಬಸ್ಸು ಆಗಿನ ಕ್ಷಣಗಳಿಂದ ಅಂದರೆ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಸಮಯದಲ್ಲಿ ತರಬೇತಿ ಪಡೆದಿದ್ದಳು ಎಂದು ಟೀಕಿಸುತ್ತಿದ್ದಾರೆ. ಇಸ್ಸಾ ದೂಸರೆ ಸೆ असहयोग कर रहा था. बिकॉज ऑफ दैट हर इस्सा दूसरे से असहयोग कर रहा था. That's why because she had got training, every part was not cooperating with each other. ಈ ಕಾರಣದಿಂದ ಅವಳು ಅಂದರೆ ಬಸ್ಸು ಇಸ್ಸಾ ದೂಸರೆ ಸೆ ಅಸಹಯೋಗ್ ಕರ್ ರಹಾ ತಾ. ಅದಕ್ಕಾಗಿಯೇ ಅವಳು ತರಬೇತಿ ಪಡೆದಿದ್ದರಿಂದ ಪ್ರತಿಯೊಂದು ಭಾಗವು ಪರಸ್ಪರ ಸಹಕರಿಸುತ್ತಿರಲಿಲ್ಲ. पूरी बस सविनय अवज्ञा आंदोलन के दौर से गुजर रही थी. The whole bus was following the path of civil disappearance movement. ಇಡೀ ಬಸ್ ನಾಗರಿಕ ನಾಪತ್ತೆ ಚಳುವಳಿಯ ಹಾದಿಯನ್ನು ಅನುಸರಿಸುತ್ತಿತ್ತು. ಸೀಟ್ ಕಾ ಬಡಿ ಸೆ ಅಸಹಯೋಗ್ ಚಲ್ ರಹಾ ತಾ. The seat and the body of the bus were not at all cooperating with each other. ಬಸ್ಸಿನ ಸೀಟು ಮತ್ತು ಬಸ್ಸಿನ ದೇಹ ಒಂದಕ್ಕೊಂದು ಸಹಕರಿಸುತ್ತಿರಲಿಲ್ಲ. कभी लगता सीट बड़ी को छोड़कर आगे निकल गई है. Sometimes we felt that the seat is going in front or it's moving forward, leaving the body of the bus behind. ಕೆಲವೊಮ್ಮೆ ಆಸನವು ಅಂದರೆ ಸೀಟು ಮುಂದೆ ಹೋಗುತ್ತಿದೆ ಅಥವಾ ಬಸ್ಸಿನ ದೇಹವನ್ನು ಹಿಂದೆ ಬಿಟ್ಟು ಮುಂದಕ್ಕೆ ಚಲಿಸುತ್ತಿದೆ ಎಂದು ನಮಗೆ ಅನಿಸುತ್ತದೆ. कभी लगता कि सीट को छोड़कर बड़ी आगे भागी जा रही है. And sometimes we felt that the body of the bus is moving forward, leaving the seat behind, so it was jerking a lot inside that bus. ಮತ್ತು ಕೆಲವೊಮ್ಮೆ ಬಸ್ಸಿನ ದೇಹವು ಮುಂದಕ್ಕೆ ಹೋಗುತ್ತಿದೆ ಮತ್ತು ಸೀಟು ಅಲ್ಲೇ ಹಿಂದೆ ಉಳಿದಿದೆ
ಎಂದು ನಮಗೆ ಅನಿಸುತ್ತದೆ ಮತ್ತು ಆ ಬಸ್ಸಿನೊಳಗೆ ಸಾಕಷ್ಟು ಭಾಗಗಳು ಅಲುಗಾಡುತ್ತಿವೆ. 8-10 मील चलने पर सारे भेदभाव मिट गए. After completing 8 to 10 miles, they had lost the differentiate at all. Means differentiation. भेदभाव means differentiation. 8ರಿಂದ 10 ಮೈಲುಗಳನ್ನು ಪೂರ್ಣಗೊಳಿಸಿದ ನಂತರ ಅವರು ಎಲ್ಲ ಭೇದಭಾವವನ್ನು ಕಳೆದುಕೊಂಡಿದ್ದಾರೆ. यह समझ में नहीं आता था कि सीट पर हम बैठे हैं या सीट हम पर बैठी है. So they had lost all the differentiation between the seat and they were not able to figure out that whether we are sitting on the seats or seats are sitting on us. It was such a pathetic condition that they were not able to figure out that they are sitting on the seats or seats are sitting on them. ಅವರು ಸೀಟಿನ ನಡುವಿನ ಎಲ್ಲ ಭೇದಭಾವವನ್ನು ಕಳೆದುಕೊಂಡಿದ್ದರು ಮತ್ತು ನಾವು ಸೀಟಿನಲ್ಲಿ ಕುಳಿತಿದ್ದೇವೆಯೋ ಅಥವಾ ನಮ್ಮ ಮೇಲೆ ಸೀಟು ಕುಳಿತಿದೆಯೋ ಎಂದು ಲೆಕ್ಕಾಚಾರ ಮಾಡಲು ಅವರಿಗೆ ಸಾಧ್ಯವಾಗದಂತಹ ದಯನೀಯ ಸ್ಥಿತಿಯಾಗಿತ್ತು ಎನ್ನಬಹುದು. ಸೊ ಇವತ್ತಿಗೆ ಈ ವಿಡಿಯೋ ಸ್ಟಾಪ್ ಮಾಡೋಣ. ವಿಡಿಯೋ ತುಂಬ ಲ್ಯಾಗ್ ಆಗ್ತಾ ಇದೆ. ಇದು ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.